ಜೆಸಿಬಿ ಡ್ರೈವರ್ ನಿರ್ಲಕ್ಷ್ಯಕ್ಕೆ ಇಬ್ಬರು ಮಹಿಳೆಯರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ರಸ್ತೆ ಕಾಮಗಾರಿಯ ವೇಳೆ ಕಿವಿಗೆ ಹೆಡ್ಫೋನ್ ಹಾಕೊಂಡಿದ್ದಂತೆ ಜೆಸಿಬಿ ಚಾಲಕ. ಕಾಮಗಾರಿ ವೇಳೆ ಜೆಸಿಬಿಗೆ ಸಿಲುಕಿದಂತಹ ವಿದ್ಯುತ್ ಕಂಬದ ವೈರ್, ಅದನ್ನು ಗಮನಿಸದೇನೆ ವೈರ್ ಅನ್ನು ಎಳೆದಂತಹ ಪರಿಣಾಮ ನೆಲಕ್ಕೆ ಬೀಳುತ್ತೆ ಲೈಟ್ ಕಂಬ. ಈ ವೇಳೆ ರಸ್ತೆಯಲ್ಲಿ ತೆರಳುತ್ತಾ ಇದ್ದಂತಹ ಮಹಿಳೆಯರ ಮೇಲೆ ಆ ಲೈಟ್ ಕಂಬ ಧಪ್ಪನೆ ಬಿದ್ದಿದೆ. ಸದ್ಯ ಜೆಸಿಬಿ ಚಾಲಕನನ್ನು ಬಂಧಿಸಿದ್ದಾರೆ ಬೈಯಪ್ಪನಹಳ್ಳಿ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಇತ್ತೀಚೆಗೆ ಈ ಗಾಡಿ ಓಡಿಸ್ಬೇಕಾದ್ರೆ ಹೆಡ್ಫೋನ್ ಹಾಕ್ಕೊಂಡು ಹೋಗೋದು, ಈ ರೀತಿ ಕೆಲಸ ಮಾಡಬೇಕಾದ್ರೆ ಹೆಡ್ಫೋನ್ ಹಾಕ್ಕೊಳ್ಳೋದು, ಇವೆಲ್ಲವೂ ಕೂಡ ಈ ರೀತಿ ಎಡವಟ್ಟುಗಳಿಗೆ ಸಾಕ್ಷಿ ಆಗುತ್ತೆ. ಮಾಡೋ ಕೆಲಸ ನೆಟ್ಟಗೆ ಮಾಡಿದರೆ ಈ ರೀತಿ ಅಮಾಯಕರು ಪ್ರಾಣನೇ ಹೋಗ್ತಿರ್ಲಿಲ್ಲ ಅಂಥೇಳಿ. ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಎದ್ದು ಕಾಣಿಸ್ತಾ ಇದೆ. ಅಲ್ಲಿ ಕಾಮಗಾರಿ ಮಾಡಿಸ್ತಿದ್ದಾರೆ, ಲೈಟ್ ಕಂಬ ತೆರವುಗೊಳಿಸ್ತಿದ್ದಾರೆ ಅಂದರೆ ಲೈಟ್ ಕಂಬದಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ ಅನ್ನುವಂತಹ ವಿಚಾರ ಕೂಡ ನಿಜಕ್ಕೂ ಕೂಡ ಆಶ್ಚರ್ಯ ಕಾರಣವಾಗ್ತಾ ಇದೆ. ಮತ್ತು ಸ್ಥಳೀಯರು ಕೂಡ ಹೇಳ್ತಾ ಇದ್ರು, ಜಲಮಂಡಳಿ BBMPಯ ಅಧಿಕಾರಿಗಳ ಎಡವಟ್ಟಿನಿಂದಲೇ ದುರಂತ ಆಗಿದೆ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಒಂದು ಕಡೆ ಈ ಚಾಲಕನನ್ನೇನೋ ಅರೆಸ್ಟ್ ಮಾಡಿದ್ದಾರೆ ಸರಿ, ಬಟ್ ಈಗ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಏನು ಹೇಳಬೇಕು ಅಂಥೇಳಿ, ಈ ಅಧಿಕಾರಿಗಳ ನಿರ್ಲಕ್ಷ್ಯ ಪದೇ ಪದೇ ಬೆಂಗಳೂರಿನಲ್ಲಿ ಈ ರೀತಿಯ ಘಟನೆ ನಡೆದಂತಹ ಸಂದರ್ಭದಲ್ಲಿ ಮುನ್ನೆಲೆಗೆ ಬರ್ತಾನೆ ಇರುತ್ತೆ. ಈ ನಿಟ್ಟಿನಲ್ಲಿ ಏನು ಕ್ರಮ ಆಗುತ್ತೆ ಅಂತ ನಾಗೇಶ್? ಪ್ರೇಮ್, ಖಂಡಿತವಾಗ್ಲೂ ನೀವು ಹೇಳಿದಾಗೆ ರಸ್ತೆ ಕಾಮಗಾರಿಯನ್ನು ಮಾಡುವಂಥ ಸಂದರ್ಭದಲ್ಲಿ BBMP ಅಧಿಕಾರಿಗಳು ಕೆಲಸ ಮಾಡುವಂಥ ಕಾಂಟ್ರಾಕ್ಟರ್ಗಳೇನಿದ್ದಾರೆ ಆ ರಸ್ತೆ ಮಾಡುವಂಥ ಸ್ಥಳದಲ್ಲಿ ಒಂದಷ್ಟು ಜನರನ್ನು ಎಚ್ಚರಿಸುವ ಕೆಲಸ ಮಾಡಬೇಕಾಗತ್ತೆ, ಒಂದಷ್ಟು ಸೇಫ್ಟಿ ಪ್ರಿಕಾಷನ್ಸ್ಗಳನ್ನು ಕೂಡ ಕೈಗೊಳ್ಳಬೇಕಾಗತ್ತೆ. ಆದರೆ ಈ ಬೈಯಪ್ಪನಹಳ್ಳಿಯ ಸದ್ಗುಂಟೆ ಪಾಳ್ಯದಲ್ಲಿ ನಡೆಯುತ್ತಿರುವಂಥ ರಸ್ತೆ ಕಾಮಗಾರಿಯ ಸಂದರ್ಭದಲ್ಲಿ ಸುತ್ತು ರಸ್ತೆಗಳನ್ನು ಅಗೆದಿದ್ದಾರೆ. ಆ ರಸ್ತೆಗಳನ್ನು ಅಗೆದಿದ್ರೂ ಕೂಡ ಎಲ್ಲೂ ಕೂಡ ಇಲ್ಲಿ ಕಾಮಗಾರಿ ನಡೀತಿದೆ ಅನ್ನುವಂಥದ್ದನ್ನು ಜನರಿಗೆ ಮನವರಿಕೆ ಮಾಡುವ ಒಂದು ಫ್ಲೆಕ್ಸ್ಗಳನ್ನು ಕೂಡ ಹಾಕದೇ ಇರುವಂಥದ್ದು ಜನರು ನಿರಂತರ ಓಡಾಟಕ್ಕೆ ಕಾರಣವಾಗಿದೆ ಅನ್ನುವಂಥದ್ದು ಇಲ್ಲಿಯ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ BBMP ಮತ್ತು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ದುರಂತ ಸಂಭವಿಸಿದೆ ಅನ್ನುವಂಥದ್ದು ಇಲ್ಲಿಯ ಸ್ಥಳೀಯರ ಆರೋಪ. ಯಾಕಂದರೆ BBMP ಅಧಿಕಾರಿಗಳು ಕೆಲಸವನ್ನು ಮಾಡಿ ಇಲ್ಲಿ ಈಗಾಗಲೇ ರಸ್ತೆಯನ್ನು ಅಗೆಯುವಂಥ ಸಂದರ್ಭದಲ್ಲಿ ಒಂದಷ್ಟು ಪ್ರಿಕಾಷನ್ಗಳನ್ನು ಕೈಗೊಳ್ಳಬೇಕಾಯಿತು, ಅದು ಕೂಡ ಅವರು ಕೈಗೊಂಡಿಲ್ಲ. ಹಾಗಾಗಿ ನಿನ್ನೆ JCB ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಆ ಮಹಿಳೆಯರು ಎಂದಿನಂತೆ ಮಕ್ಕಳನ್ನು ಟ್ಯೂಷನ್ಗೆ ಬಿಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ ಅನ್ನುವಂಥ ಆರೋಪವನ್ನು ಇಲ್ಲೇ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಆದರೆ BBMP ಅಧಿಕಾರಿಗಳು ಇಲ್ಲಿಯವರೆಗೂ ಕೂಡ ಬಂದು ಸೌಜನ್ಯಕ್ಕೂ ಕೂಡ ಅವರ ಕುಟುಂಬಕ್ಕೆ ಭೇಟಿ ಮಾಡುವ ಕೆಲಸಕ್ಕೆ ಮುಂದಾಗದೇ ಇರುವಂಥದ್ದು ಮಾತ್ರ ದುರಂತಕ್ಕೆ ಕನ್ನಡಿಯಾಗಿರುವಂಥದ್ದು. ರೈಟ್, ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಘಟನೆಗೆ ಕಾರಣಗಳು ನೂರಾದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಯಾರು ಏನು ಕ್ರಮ ತಗೋತಾರೆ ಅಂತಕ್ಕಂಥದ್ದು ನಾವು ಯಾವತ್ತೂ ನೋಡಿಲ್ಲ. ಈ ಪ್ರಕರಣದಲ್ಲೂ ಹಾಗೆ ಆಗುತ್ತೆ ಅಂತ ಅನಿಸುತ್ತೆ.